ಕೆಲವು ಪೇರೆಂಟ್ಸು ಈ ಮಾತನ್ನು ಕೇಳಿದರೆ ನನ್ನ ಮೇಲೆ ಸಿಟ್ ಮಾಡ್ಕೋತಾರೆ. ಬಟ್ ಸತ್ಯನ ಹೇಳಲೇಬೇಕಾಗತ್ತಲ್ವಾ? ನಿಮ್ಮ ಮಗು ಜಾಸ್ತಿ ಮೊಬೈಲ್ ನೋಡ್ತಾ ಇದೆ ಅಂದರೆ ಅದು ಮೊಬೈಲ್ದಲ್ಲ ಪ್ರಾಬ್ಲಮ್ಮು, ನಿಮ್ಮ ಮಗುದು ಅಲ್ಲ ಪ್ರಾಬ್ಲಮ್ಮು, ಅದು ನಿಮ್ಮದು ಪ್ರಾಬ್ಲಮ್ಮು. ನಾವು ಮಕ್ಕಳಿಗೆ ಮೊಬೈಲಿಂದ ಪರ್ಚೇಸಿದ ರೀತಿ ಇರ್ಬೋದು, ಅದನ್ನ ಕಿತ್ಕೊಳ್ಳೋ ರೀತಿ ಇರ್ಬೋದು, ಅಲ್ಲಿ ನಾವು ಆ್ಯಕ್ಚುಲಿ ತಪ್ಪು ಮಾಡ್ತೀವಿ. ಸೊ ನಿಮಗೆ ಫೀಲ್ ಆಗಿರ್ಬೋದಲ್ವಾ, ಪ್ರತಿ ಸಲ ಮಗು ಕೈಯಿಂದ ಮೊಬೈಲ್ ಇಸ್ಕೋಬೇಕಾದ್ರೆ ಒಂದು ದೊಡ್ಡ ವರ್ಲ್ಡ್ ವಾರ್ ಆಡ್ದಾಗೆ ಆಗುತ್ತೆ. ಮಗು ಕೂಗಾಡತ್ತೆ, ಕಿರ್ಚಾಡತ್ತೆ, ಒದ್ದಾಡತ್ತೆ, ನಿಮಗೆ ಅಯ್ಯೋ ಯಾಕಾರು ಮೊಬೈಲ್ ಇಸ್ಕೊಂಡು ಅನ್ಸುತ್ತೆ. ಇದು ಪ್ರತಿ ಮನೇಲೂ ಆಗೋ ಪ್ರಾಬ್ಲಮ್. ಯಾಕೆ ಈ ಪ್ರಾಬ್ಲಮ್ ಆಗುತ್ತೆ? ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಸೊಲ್ಯೂಷನ್ಸ್. ಹಾಯ್, ನಾನು ಸಂತೋಷ್ ಅಂತ ಹೇಳಿ. ನಾನೊಬ್ಬ ಸರ್ಟಿಫೈಡ್ ಪೇರೆಂಟಲ್ ಕೋಚ್, ಸರ್ಟಿಫೈಡ್ ಮೈಂಡ್ಸೆಟ್ ಕೋಚ್. ನಾನು ಏನೇ ಹೇಳ್ತಿರೋದು ಬುಕ್ ಓದ್ಕೊಂಡು ಹೇಳ್ತಿರೋದಲ್ಲ, ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾರೆ. ನನಗೆ 3.5 ವರ್ಷದ ಟ್ವಿನ್ ಹೆಣ್ಮಕ್ಳಿದ್ದಾರೆ. ಅವರು ವೀಕ್ ಡೇಸಲ್ಲಿ ಅವರಾಗೆ ಹೇಳ್ತಾರೆ ಇವತ್ತು ನೋ ಟಿ ವಿ ಅಂತ. ಹಾಗೆ ನಾವು ಯಾರಾದರೂ ಮೊಬೈಲ್ ಹಿಡ್ಕೊಂಡಿದ್ರೆ ನಮ್ಮ ಹತ್ರ ಬಂದು ಹೇಳ್ತಾರೆ, ಅಪ್ಪ ಅಮ್ಮ ಮೊಬೈಲ್ ಎತ್ತಿಡು, ಕಣ್ಣು ಹಾಳಾಗತ್ತೆ ಅಂತ. ಜೊತೆಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ರ ಮೊಬೈಲ್ ಕೇಳಲ್ಲ, ಹೊರಗಡೆ ನೋಡ್ತಾರೆ, ಬೇರೆ ಬೇರೆ ಕಾರ್ಗಳನ್ನು ನೋಡ್ತಾರೆ, ಅವ್ರದ್ದೇ ಪ್ರಪಂಚದಲ್ಲಿ ಆಟ ಆಡ್ತಾ ಇರ್ತಾರೆ, ಏನೋ ಸರ್ಕಸ್ ಮಾಡ್ತಾ ಇರ್ತಾರೆ, ಬಟ್ ಮೊಬೈಲ್ ಕೇಳಲ್ಲ. ಇದು ಯಾವುದೋ ಮ್ಯಾಜಿಕ್ ಇಂದ ಆಗಿದ್ದಲ್ಲ, ಇದು ಒಂದು ಪ್ರಾಪರ್ ಸಿಸ್ಟಮ್ ಇಂದ ಆಗಿದ್ದು. ಆ ಸಿಸ್ಟಮ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಆ್ಯಕ್ಚುಲಿ ಪ್ರಾಬ್ಲಮ್ ಏನಿದೆ ಗೊತ್ತಾ, ನಾವು ಮಕ್ಕಳಿಂದ ಮೊಬೈಲ್ ಇಸ್ಕೋಬೇಕಾದ್ರೆ ಕೊಡಿಲಿ ಸಾಕು ಅಂತ ಕಿತ್ಕೋತೀವಿ. ಅವಾಗ ಏನಾಗುತ್ತೆ, ಅವ್ರ ಬ್ರೈನಲ್ಲಿ ಒಂದು ಹೈ ಲೆವೆಲ್ ಎಂಟರ್ಟೈನ್ಮೆಂಟ್ ಏಕದಮ್ ಸ್ಟಾಪ್ ಆಗುತ್ತೆ. ಇದರಿಂದಾಗಿ ಅವರ ಡೋಪಮೀನ್ ಕ್ರ್ಯಾಶ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಸಿಟ್ಟು ಜಾಸ್ತಿ ಬರುತ್ತೆ. ನೀವು ಎಷ್ಟೇ ಕೂಗಾಡಿ, ಎಷ್ಟೇ ಹೇಳಿ ಅವರು ಕೇಳಿಸ್ಕೊಳ್ಳಲ್ಲ. ಬಿಕಾಸ್ ಅವರ ಬ್ರೈನು ಆಲ್ರೆಡಿ ಹೈಜಾಕ್ ಆಗಿದೆ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು? ಈ ಸಿಂಪಲ್ 3 ಸ್ಟೆಪ್ಸನ್ನು ಫಾಲೋ ಮಾಡಿ. ನಿಮ್ಮ ಮಗು ಆರಾಮಾಗಿ ಮೊಬೈಲನ್ನು ನಿಮ್ಮ ಕೈ ಕೊಡುತ್ತೆ. ಮೊದಲನೇದು 5 ಮಿನಿಟ್ ವಾರ್ನಿಂಗ್ ಅಂತ, ಕೌಂಟ್ ಡೌನ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಮಕ್ಕಳಿಗೆ ನೀವು ಹತ್ರ ಹೋಗಿ ಹೇಳಬೇಕು, ಇನ್ನು 5 ನಿಮಿಷಕ್ಕೆ ನನಗೆ ಫೋನ್ ಬೇಕು. ಸೊ ನೀನು 5 ನಿಮಿಷಕ್ಕೆ ಮೊಬೈಲನ್ನು ತೆಗೆದು ನನಗೆ ಕೊಡಬೇಕು, ಓಕೆನಾ? ಮಗು ರಿಪ್ಲೈ ಮಾಡಬೇಕು ಓಕೆ ಅಂತ. ಅವಾಗ ಏನಾಗುತ್ತೆ, ಅವ್ರ ಮೈಂಡ್ ಪ್ರಿಪೇರ್ ಆಗಿರುತ್ತೆ, ಇನ್ನು 5 ನಿಮಿಷಕ್ಕೆ ನಾನು ಕೊಡಬೇಕು ಅಂತ. ಜೊತೆಗೆ ನೀವು ಪದೇ ಪದೇ ರಿಪೀಟ್ ಅಲ್ಲ, ಬಟ್ 2 ನಿಮಿಷ ಇದ್ದಾಗ ಪಾಪು ಇನ್ನು 2 ನಿಮಿಷ ಇದೆ, 2 ನಿಮಿಷ ಆದ್ಮೇಲೆ ಮೊಬೈಲ್ ಬೇಕು ಓಕೆ ಅಂತ ಹೇಳ್ಬೇಕು. ಅವ್ರ ಮೈಂಡು ಪ್ರಿಪೇರ್ ಆಗಿರುತ್ತೆ. ಸೊ ಸಡನ್ ಶಾಕ್ ಇರಲ್ಲ ಅವ್ರ ಮೈಂಡಲ್ಲಿ. ಬರೀ ಮಕ್ಕಳದಲ್ಲ, ದೊಡ್ಡವರಿಗೂ ಕೂಡ ಯಾವತ್ತು ನಮ್ಮ ಬ್ರೈನ್ ಇದೆಯಲ್ಲ, ಸಡನ್ ಚೇಂಜಸನ್ನು ಅಕ್ಸೆಪ್ಟ್ ಮಾಡಲ್ಲ. ಅದೇ ನಮಗಿದು ವಿಷಯ ಮುಂಚೆನೇ ಗೊತ್ತಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡೋದು ಈಸಿ ಆಗುತ್ತೆ. ಸೇಮ್ ಮೆಥಡ್ ಇಲ್ಲೂ ಫಾಲೋ ಮಾಡಿದ್ರೆ. ಸ್ಟೆಪ್ 2, ಟ್ರಾನ್ಸಿಷನ್ ಆಕ್ಟಿವಿಟಿ. ಈಗ ನಾವು ಮಗುಗೆ ಮೊಬೈಲ್ ಬಿಡು ಅಂತ ಹೇಳ್ಬಿಡ್ತೀವಿ, ಹೇಳೋದು ತುಂಬ ಸುಲಭ. ಮೊಬೈಲ್ ಬಿಟ್ಟು ಮಗು ಏನು ಮಾಡಬೇಕು ಅದು ಗೊತ್ತಿಲ್ಲ. ಈಗ ಆ ಕ್ಲಾರಿಟಿ ನಮಗೂ ಇಲ್ಲ ಅಂತಂದರೆ ಮಗು ಮೊಬೈಲ್ ಬಿಡಲ್ಲ. ಸೊ ಏನು ಮಾಡಿ ಅಂತಂದರೆ, ಮೊಬೈಲ್ ಬಿಡಿಸಿ ಸ್ವಲ್ಪ ಕಡಿಮೆ ಇಂಟ್ರೆಸ್ಟಿಂಗ್ ಬಟ್ ಹೈಲಿ ಎಂಗೇಜಿಂಗ್ ಯಾವುದಾದ್ರು ಒಂದು ಟಾಸ್ಕ್ ಕೊಡಿ. ಫಾರ್ ಎಕ್ಸಾಂಪಲ್, ಪಪ್ಪು ನೀನು ಇವಾಗ ಮೊಬೈಲ್ ಸ್ಟಾಪ್ ಮಾಡು, ಇಲ್ವಾ ನಾವಿಬ್ಬರು ಸೇರಿ ಚಿತ್ರ ಬಿಡಿಸೋಣ, ಕಲರ್ ಹಾಕೋಣ, ಕರ್ಕೊಂಬನ್ನಿ. ಅಥವಾ ನಾವಿಬ್ಬರು ಸೇರಿ ತರಕಾರಿ ಹೆಚ್ಚೋಣ, ಅಡುಗೆಗೆ ಇನ್ವಾಲ್ವ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರು ಕೆಲಸದಲ್ಲಿದ್ದರೆ ಅಲ್ಲಿ ಮಗುನ ಇನ್ವಾಲ್ವ್ ಮಾಡ್ಕೊಳ್ಳಿ. ಆವಾಗ ಮಗುಗೆ ಏನಾಗುತ್ತೆ, ತನ್ನ ಜೊತೆಗೆ ಒಬ್ಬರಿದ್ದಾರೆ, ಅದು ಇನ್ನೂ ಜಾಸ್ತಿ ಡೋಪಮೈನ್ ಹಿಟ್ ಆಗುತ್ತೆ ಮೊಬೈಲ್ಗಿಂತ. ಸೊ ಎಂಟರ್ಟೈನ್ಮೆಂಟ್ ಇಲ್ಲದಿದ್ರೂ ಪರವಾಗಿಲ್ಲ, ಜೊತೆಗಿರೋದು ಪ್ಲಸ್ ಎಂಗೇಜ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ಮಕ್ಕಳು ಮೊಬೈಲಿನ ಬಿಡೋದಕ್ಕೂ ತುಂಬ ಈಸಿ ಆಗುತ್ತೆ. ಸ್ಟೆಪ್ 3, ಬಿ ದ ಮಿರರ್. ಮಗು ನೀವು ಹೇಳೋದನ್ನೆಲ್ಲ ಕೇಳೋದು, ನೀವು ಮಾಡೋದನ್ನ ನೋಡಿ ಕಲಿಯೋದು. ನೀವು ಮೊಬೈಲ್ ಫೋನ್ ಹಿಡ್ಕೊಂಡು ಮಗುಗೆ ಫೋನ್ ಬಿಡು ಅಂತ ಅಂದರೆ ಲೈಫಲ್ಲೇ ಕೇಳಲ್ಲ ನಿಮ್ಮ ಮಾತನ್ನು. ಸೊ ನೀವು ಫಸ್ಟು ಮೊಬೈಲಿನ ಬಿಡಬೇಕು. ನೀವು ಮೊಬೈಲಿಂದ ದೂರ ಇದ್ದು ನೀವು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ, ಆವಾಗ ನೋಡಿ ಮಗು ತಾನಾಗಿ ಮೊಬೈಲನ್ನು ಬಿಟ್ಟು ಬರುತ್ತೆ. ನಿಮ್ಮ ಮನೇಲಿ ಒಂದು ರೂಲ್ ಇರಲಿ, ಫೋನ್ ಫ್ರೀ ಟೈಮ್ ಅಥವಾ ಫೋನ್ ಫ್ರೀ ಝೋನ್. ಸೊ ಆ ಜಾಗದಲ್ಲಿ ಅಥವಾ ಆ ಟೈಮಲ್ಲಿ ಮೊಬೈಲ್ ನೋಡಬಾರ್ದು. ಆರ್ ಮೊಬೈಲ್ ತಗೊಂಡ್ರೆ ಇಷ್ಟು ನಿಮಿಷಕ್ಕಿಂತ ಜಾಸ್ತಿ ನೋಡಬಾರ್ದು ಅಂತ. ಸೊ ಆ ಒಂದು ರೂಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬೀಯಿಂಗ್ ದ ಮಿರರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಟು ಚೇಂಜ್ ಯುವರ್ ಚಿಲ್ಡ್ರನ್. ಇದನ್ನು ನೀವು ಇವತ್ತಿಂದನೇ ಶುರು ಮಾಡಿ. ನಿಮ್ಮ ಮಗು ತುಂಬ ಲಾಂಗ್ ಟೈಮಿಂದ ಮೊಬೈಲ್ ಅಡಿಕ್ಟ್ ಆಗಿದೆ ಅಂತಂದರೆ ಒಂದೇ ದಿನಕ್ಕೆ ನಿಮ್ಮ ಮಗು ಮಾತು ಕೇಳೋದು, ಟೈಮ್ ತಗೊಳುತ್ತೆ. ಸೊ ಫಸ್ಟ್ ಡೇ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಬರದೇ ಇರಬಹುದು. ಹಾಗಂತ ಕೂಗಾಡಬೇಡಿ, ಬೈಬೇಡಿ, ಟೈಮ್ ತಗೊಳುತ್ತೆ. ಪ್ರಾಬಬ್ಲಿ 1 ವಾರದಲ್ಲಿ ಮಗು ತಾನಾಗೆ ಮೊಬೈಲ್ ಕೊಡೋಕ್ಕೆ ಶುರು ಮಾಡುತ್ತೆ. ಆದರೆ ನಿಮ್ಮ ಪೇಷನ್ಸ್ ತುಂಬ ಇಂಪಾರ್ಟೆಂಟ್.
ಆಮೇಲೆ ನೆನ್ಪಿಡಿ, ಪೇರೆಂಟಿಂಗ್ ಅಂತಂದರೆ ಮಕ್ಕಳನ್ನ ಕಂಟ್ರೋಲ್ ಮಾಡೋದಲ್ಲ, ಮಕ್ಕಳನ್ನ ಅರ್ಥ ಮಾಡಿಕೊಂಡು ಅವರ ಲೆವೆಲ್ಗೆ ಹೋಗಿ ಅವರನ್ನು ಬದಲಾಯಿಸೋದು, ಅದು ಪೇರೆಂಟಿಂಗ್. ನಿಮ್ಮ ಮಗು ಮೊಬೈಲ್ ನೋಡ್ತಾ ಇದ್ದರೆ ನೀವು ಅದನ್ನು ಬಿಡಿಸೋ ರೀತಿ ಏನು ಕಮೆಂಟ್ ಮಾಡಿ ಹೇಳ್ತೀರಾ? ನಾನು ಓದ್ತೀನಿ, ನೀವೇನಾದ್ರು ಮಿಸ್ಟೇಕ್ ಮಾಡ್ತಿದ್ರೆ ರಿಪ್ಲೈ ಕೂಡ ಮಾಡ್ತೀನಿ. ನಾ ಹೇಳಿದ್ಕಿಂತ ಬೆಟರ್ ಆಗಿ ನೀವೇನಾದ್ರು ಅಪ್ರೋಚ್ ಮಾಡಿದರೆ ಎಲ್ಲರೂ ಸೇರಿ ಕಲಿಯೋಣ. ಮರಿಬೇಡಿ, ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.